ಜಾಗೃತ ವಿದ್ಯೋದ್ದೇಶ ಸಹಕಾರ ಸಂಘ ನಿಯಮಿತ ಉಳ್ಳಾಲ ಇದರ 44ನೇ ಮಹಾಸಭೆ ಭಾನುವಾರ ನಡೆಯಿತು. ಉಳ್ಳಾಲದ ಶಾರದಾ ನಿಕೇತನದಲ್ಲಿ ಮಹಾಸಭೆಯನ್ನು ಆಯೋಜಿಸಿಕೊಳ್ಳಲಾಗಿತ್ತು. ಮಹಾಸಭೆಯಲ್ಲಿ ಅಧ್ಯಕ್ಷರಾದ ಆನಂದ ಬಿ, ಉಪಾಧ್ಯಕ್ಷರಾದ ಸುರೇಶ್ ಸಪಾಲ್ಯ, ನಿರ್ದೇಶಕರಾದ ಐತಪ್ಪ ಶೆಟ್ಟಿಗಾರ್, ಕರುಣಾಕರ ಆಳ್ವ, ಉಮಾನಾಥ್ ನಾಯ್ಕ್, ಜಾನಕಿ ಪುತ್ರನ್, ಶಶಿಕಾಂತ್ ಉಳ್ಳಾಲ, ಜಗದೀಶ್ ನಾಯ್ಕ್, ಲೋಕೇಶ್ ಬಿ ಸಾಲಿಯಾನ್, ಗಣೇಶ್ ವರ್ಣ, ದಿಲೀಪ್ ದಾಸ್ ಮುಂತಾದವರು ಪಾಲ್ಗೊಂಡರು. ಪ್ರಧಾನ ವ್ಯವಸ್ಥಾಪಕಿ ಶ್ರೀಮತಿ ಮಲ್ಲಿಕಾ ವರದಿ ಹಾಗೂ ಇತರ ವಿಚಾರಗಳನ್ನು ಸದಸ್ಯರ ಮುಂದೆ ಮಂಡಿಸಿದರು. ಜಾಗೃತ ವಿದ್ಯೋದ್ದೇಶ ಸಹಕಾರ ಸಂಘ ನಿಯಮಿತ ಉಳ್ಳಾಲ ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಶ್ರೀಯುತ ಆನಂದ ಬಿ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ 23/8/2026ನೇ ರವಿವಾರ ಪೂರ್ವಾಹ್ನ ಗಂಟೆ 10ಕ್ಕೆ ಸರಿಯಾಗಿ ಶ್ರೀ ಶಾರದಾ ನಿಕೇತನ ಉಳ್ಳಾಲ ದಾಕ ಇಲ್ಲಿ ಜರಗಲಿರುವುದರಿಂದ ಮಾನ್ಯ ಸದಸ್ಯರೆಲ್ಲರೂ ಕ್ಲಪ್ತ ಸಮಯದಲ್ಲಿ ಹಾಜರಿರುವಂತೆ ಕೋರಲಾಗಿದೆ. ಕಾರ್ಯಸೂಚಿ: 1. ಪ್ರಾರ್ಥನೆ, 2. ಸ್ವಾಗತ ಭಾಷಣ, 3. ಸಂಘದ ಅಗಲಿದ ಸದಸ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ, 4. 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯ ನೋಟಿಸನ್ನು ಓದಿ ದಾಖಲಿಸುವುದು, 5. ಗತ ವರ್ಷದ ಮಹಾಸಭೆಯ ನಡಾವಳಿಯನ್ನು ಓದಿ ದೃಢೀಕರಿಸುವುದು, 6. 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ದಾಖಲಿಸುವುದು, 7. 2025-26ನೇ ಸಾಲಿನ ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆ ಮತ್ತು ಅನುಪಾಲನಾ ವರದಿಯನ್ನು ಪರಿಶೀಲಿಸಿ ಅಂಗೀಕರಿಸುವುದು, 8. 2025-26ನೇ ಸಾಲಿನ ಬಜೆಟ್ಗಿಂತ ಹೆಚ್ಚಾಗಿ ಖರ್ಚಾಗಿರುವುದನ್ನು ಪರಿಶೀಲಿಸಿ ಅಂಗೀಕರಿಸುವುದು, 9. 2025-26ನೇ ಸಾಲಿನ ನಿವ್ವಳ ಲಾಭ ರೂ 2,01,322.32. ಈ ಸಂದರ್ಭದಲ್ಲಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಉತ್ತಮ ಸಾಧನೆ ತೋರಿದ ಸಿಬ್ಬಂದಿಗಳಿಗೆ, ಶಾಖೆಗಳಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಉತ್ತಮ ಗ್ರಾಹಕರಿಗೂ ಸನ್ಮಾನ ನಡೆಸಲಾಗಿದೆ. ಶೇಖರ್ ಸಾಲ್ಯಾನ್, SSLC ವಿದ್ಯಾರ್ಥಿ. ಶ್ರೀ ಡಿ, ಚಿರಾಗ್ ಎನ್ ಕೋಟ್ಯಾನ್ ಹಾಗೂ ಮಿನಾಲಾರ್ ಇವರೆಲ್ಲ ಪದವಿಯ ವಿದ್ಯಾರ್ಥಿಗಳು. ಜಾಗೃತ ವಿದ್ಯೋದ್ದೇಶ ಸಹಕಾರ ಸಂಘದ ಪ್ರಗತಿಯ ಬಗ್ಗೆ ಅಧ್ಯಕ್ಷರು ಮಾತನಾಡಿದರು.
ಈ ಸಂಸ್ಥೆಯು ಕಳೆದ 44 ವರ್ಷಗಳಲ್ಲಿ ಕಾರ್ಯಾಚರಿಸಿದ್ದು 25-26ನೇ ಸಾಲಿನಲ್ಲಿ ಸಂಸ್ಥೆಯು 8 ವರ್ಷಗಳ ನಂತರ ಬಿ ವರ್ಗದಿಂದ ಈಗ 2ನೇ ಬಾರಿಗೆ ಎ ವರ್ಗಕ್ಕೆ ಬಡ್ತಿ ಹೊಂದಿದೆ ಎಂದು ಹೇಳಲು ಸಂತೋಷ ಪಡುತ್ತಿದ್ದೇನೆ. ಪ್ರಸಕ್ತ ಸಂಸ್ಥೆಯು ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದ್ದು ಸುಮಾರು 97 ಕೋಟಿಯಷ್ಟು ಠೇವಣಿ ಇದ್ದು ರೂಪಾಯಿ 100.56 ಕೋಟಿಯಷ್ಟು ಸಾಲ ಮತ್ತು ಮುಂಗಡಗಳಿರುತ್ತದೆ. ರೂಪಾಯಿ 2.01 ಕೋಟಿಯಷ್ಟು ಲಾಭ ಗಳಿಸಿ ಸದಸ್ಯರಿಗೆ 20% ಡಿವಿಡೆಂಡ್ ನೀಡಲು ನಿರ್ಧರಿಸಲಾಗಿದೆ. ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯಲು ಸಂಘದ ಸದಸ್ಯರು ಸಂಸ್ಥೆಯ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಟ್ಟು ವ್ಯವಹಾರ ಮಾಡಿದಲ್ಲಿ ಯಶಸ್ಸಿನ ಪಥದಲ್ಲಿ ಸಾಗುವಂತೆ ಸಹಕರಿಸಿರುತ್ತಾರೆ. ಅದೇ ರೀತಿ ಸಂಘದ ಸರ್ವ ಸದಸ್ಯರು ಸಹಕಾರ ನೀಡಿದ ಈ ಸಂದರ್ಭದಲ್ಲಿ ಅವರನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಜೊತೆಗೆ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲು ನಮ್ಮ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರದೊಂದಿಗೆ ಸಂಸ್ಥೆಯನ್ನು ಪ್ರಗತಿಯತ್ತ ಕೊಂಡೊಯ್ಯಲು ನಾವೆಲ್ಲರೂ ಕಟಿಬದ್ಧರಾಗಿರ್ತೇವೆ ಎಂದು ಹೇಳುತ್ತಾ ಸರ್ವ ಸದಸ್ಯರ ಪೂರ್ಣ ಸಹಕಾರದೊಂದಿಗೆ ಸಂಸ್ಥೆಯನ್ನು ಬೆಳೆಸಬೇಕೆಂಬುದೇ ನಮ್ಮೆಲ್ಲರ ಆಶಯವಾಗಿದೆ. ಅದೇ ರೀತಿ ಮಾನ್ಯ ಸದಸ್ಯರೇ, ನಮ್ಮ ಸಂಘದ 44ನೇ ವಾರ್ಷಿಕ ಮಹಾಸಭೆಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ದಿನಾಂಕ 31/3/26 ಮುಕ್ತಾಯವಾಗುವ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆ ಹಾಗೂ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇವೆ. 2025-26ನೇ ಸಾಲಿನಲ್ಲಿ ಜಾಗೃತ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ. ಇದರ ಪ್ರಗತಿಯ ಬೆಳವಣಿಗೆಗೆ ಸದಸ್ಯರು, ಠೇವಣಿದಾರರು ಹಾಗೂ ಅಭಿಮಾನಿ ಗ್ರಾಹಕರು ಇಟ್ಟಿರುವ ವಿಶ್ವಸನೀಯ ನಂಬಿಕೆ ಕಾರಣವಾಗಿದೆ. ವರ್ಷದಿಂದ ವರ್ಷಕ್ಕೆ ಪ್ರಗತಿಯ ಮುನ್ನಡೆಯಲ್ಲಿ ಸಹಕರಿಸಿದ ಎಲ್ಲ ಸದಸ್ಯರು, ಠೇವಣಿದಾರರು ಹಾಗೂ ಗ್ರಾಹಕ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸದಸ್ಯತನ ಮತ್ತು ಪಾಲು ಬಂಡವಾಳ ವರದಿ ವರ್ಷದಲ್ಲಿ ಸದಸ್ಯರ ವಿವರ ಈ ಕೆಳಗಿನಂತಿದೆ. 31/3/25ಕ್ಕೆ ಇದ್ದಂತೆ ಸದಸ್ಯರ ಸಂಖ್ಯೆ ಎ ವರ್ಗದ್ದು 4002, ಡಿ ವರ್ಗದ್ದು 644.